ಪಂಚಮಸಾಲಿ ಪೀಠದ ಅಧ್ಯಕ್ಷರನ್ನು ವಚನಾನಂದ ಶ್ರೀಗಳನ್ನು ಉಚ್ಚಾಟನೆ ಮಾಡಿ ಸನ್ಯಾಸ ಅನ್ನತಕ್ಕಂಥ ಪದದ ಅರ್ಥ ತುಂಬ ಕನ್ಫ್ಯೂಸ್ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಪಂಚಮಸಾಲಿ ಪೀಠದ ಅಧ್ಯಕ್ಷರನ್ನು ವಚನಾನಂದ ಶ್ರೀಗಳನ್ನು ಉಚ್ಚಾಟನೆ ಮಾಡಿರತಕ್ಕಂಥ ವಿಷಯ ನಿಮಗೆಲ್ಲರಿಗೂ ಟಿವಿಯಿಂದ ಮಾಧ್ಯಮಗಳಿಂದ ಗೊತ್ತು. ದಾವಣಗೆರೆ ಜಿಲ್ಲೆಯ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ವಿವಾದ ತಣ್ಣಗಾಗುವಂತೆ ಕಾಣ್ತಿಲ್ಲ. ಒಬ್ಬರ ಮೇಲೊಬ್ಬರು ಆರೋಪಗಳ ಸುರಿಮಳೆಗೈತಿದ್ದು ಆಡಿಯೋ ವಿಡಿಯೋ ವಾರ್ ಸಹ ಶುರುವಾಗಿದೆ. ಸ್ವಾಮೀಜಿಗಳು ಒಳ್ಳೆಯದು ಬಡಿಯೋದು ಮಾಡಕ್ಕಂದ್ರು, ಆಮೇಲೆ ದಾಸೋಹಕ್ಕೆ ಕೂಡ ಹಾಕಿದ್ರು ಸ್ವಾಮೀಜಿಗಳು. ಅಂದ್ರೆ ಮಸಾಜ್ ಮಾಡೋದು, ಬಟ್ಟೆ ಒಗೆಯುವುದು, ಹೀಗೆ ಮುಂತಾದ ಕೆಲಸಗಳಿಗೆ ನಮ್ಮನ್ನು ಬಳಸಿಕೊಂಡರು. ಇವತ್ತು ನಮ್ಮ ಪೀಠದ ಪೀಠಾಧ್ಯಕ್ಷರು ಅವರು ಅಲ್ಲ ಅಂತ ಅಂದಮೇಲೆ ಆ ಪೀಠವನ್ನೇ ಅತ್ಯಂತ ಗೌರವಯುತವಾಗಿ ತಾವು ಬಿಟ್ಟು ಹೋಗ್ಬೇಕಾಗ್ತದೆ. ಪೀಠದಲ್ಲೇ ಇದ್ದೇವೆ, ಪೀಠದಲ್ಲೇ ಇರುತ್ತೇವೆ. ನಿಂದಕರೇ ನಮ್ಮ ವಂದಕರು, ಅವಮಾನವೇ ನಮಗೆ ಸನ್ಮಾನ. ಸೊ ಇಲ್ಲಿ ನಾನು ಏನು ಚರ್ಚೆ ಮಾಡ್ತೀನಿ ಅಂದರೆ, ಈಗಿನ ಕಾಲಘಟ್ಟದಲ್ಲಿ ಸನ್ಯಾಸ ಅನ್ನತಕ್ಕಂಥ ಪದದ ಅರ್ಥ ತುಂಬ ಕನ್ಫ್ಯೂಸ್ ಮಾಡ್ತಾ ಇದೆ. ಸನ್ಯಾಸ ಅಂದರೆ ಒನ್ ಹೂ ಸೆಂಟರ್ಡ್, ಅವನು ಯಾವುದಕ್ಕೂ ಬಂಧಿತನಲ್ಲ, ಅವನಿಗೆ ಯಾವುದೇ ಮೋಹ ಇಲ್ಲ, ಸರ್ವ ಸ್ವತಂತ್ರ. ಆ ಮನಸ್ಥಿತಿಯಿಂದ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು, ಅಜ್ಞಾನಿಗಳನ್ನು ಜ್ಞಾನಿಗಳನ್ನಾಗಿ ಮಾಡಲು, ಸರಳತೆಯನ್ನು ತಿಳಿಸಲು, ಸರಳತೆ, ಸಹಜತೆ, ಪ್ರೀತಿ, ಪ್ರೇಮ, ಸೇವೆ, ತ್ಯಾಗ ಎಲ್ಲ ಪದಗಳ ಅರ್ಥಗಳನ್ನು ವಾಸ್ತವದಲ್ಲಿ ತೋರಿಸಿ ಅವರ ಬದುಕನ್ನು ತುಂಬ ಸೊಗಸಾಗಿ ಮಾಡತಕ್ಕಂಥ ವಿಧಾನವೇ ಸನ್ಯಾಸಿಯ ಕರ್ತವ್ಯ. ಈಗ ನಾನೊಂದು ಪಂಚಮಸಾಲಿ ಪೀಠದ ಅಧ್ಯಕ್ಷ ಆಗಿದ್ದ ವಚನಾನಂದ ಶ್ರೀಗಳಿದಾರಲ್ಲ, ಅವರು ಒಂದು ಅದ್ಭುತವಾದ ಸುವರ್ಣ ಅವಕಾಶ ಈ ಸಮಾಜದಲ್ಲಿ ಸನ್ಯಾಸತ್ವ ಏನು ಅಂತ ತೋರ್ಸಕ್ಕೆ. ಈ ದಿಶೆಯಲ್ಲಿ ಯೋಚನೆ ಮಾಡಿ ನೀವು. ಈಗ ಹೊರಗಡೆ ಹಾಕಿದ್ದಾರೆ, ಈಗ ಅವರು ಟ್ರಸ್ಟಿಗಳು ತಪ್ಪೋ ಅಥವಾ ಸ್ವಾಮೀಜಿಗಳು ತಪ್ಪೋ, ಅಲ್ಲಿ ಏನೇನೆಲ್ಲ ನಡೆದಿರುತ್ತಲ್ವಾ. ಇವರು ಯೋಗಿಗಳು, ಶ್ವಾಸ ಅಂತ ಅವರೊಂದು ಆಶ್ರಮ ಬೇರೆ ಮಾಡ್ಕೊಂಡಿದ್ದಾರೆ, ಬೇರೆ ಟ್ರಸ್ಟ್ ಅದು. ಅದ್ರ ಮುಖಾಂತರ ಯೋಗಾಸನ ಪ್ರಾಣಾಯಾಮಗಳು ಬೇರೆ ಬೇರೆ ಮಾಡ್ತಾರೆ. ಇವರು ಯೋಗಿಗಳು, ಜೊತೆಗೆ ಸನ್ಯಾಸಿ, ಜೊತೆಗೆ ಒಳ್ಳೆ ಗೌರವನ ಸಮಾಜ ಪಡೆದಿರ್ತಕ್ಕಂಥವ್ರು. ಇವರಿಗೆ ಒಂದು ಚಿಂತನೆಯನ್ನು ಕೊಡ್ತೀನಿ. ಅವರು ಈ ದಿಶೆಯಲ್ಲಿ ಯೋಚನೆ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ಬೋದು. ಈಗ ಆ ಪೀಠದಿಂದ ಹೊರಗಡೆ ಬಂದ್ಬಿಡ್ಬೇಕು. ಉಚ್ಚಾಟನೆ ಮಾಡಿ ಬೇಡ, ಕೋರ್ಟ್ಗೆ ಹೋಗೋದು ಬೇಡ, ಜನಗಳ ಭಕ್ತರು ಕಟ್ಕೊಂಡು ಧರಣಿ ಮಾಡೋದು ಬೇಡ, ಯಾವುದು ಬೇಡ, ಹೊರಗಡೆ ಬರಬೇಕು. ಹೇಗೆ ಪೀಠದಿಂದ ಹೊರಗಡೆ ಬರಬೇಕಾದ್ರೆ ಕೇವಲ ಅವ್ರ ಹತ್ರ 3 ಜೊತೆ ಬಟ್ಟೆ ಇರಬೇಕು, 3 ತುಣುಕು ಧರಿಸಿರ್ತಕ್ಕಂಥದ್ದು. ಒಂದು ಜೋಳಿಗೆಯಲ್ಲಿ 2 ಡ್ರೆಸ್ಸು ಅಷ್ಟೇ, ಒಂದು ತಟ್ಟೆ, ಒಂದು ಲೋಟ, ಒಂದು ನೀರಿಟ್ಕೊಳ್ಳೋಕ್ಕೆ ಒಂದು ಜಗ್ಗು ಸ್ಟೀಲ್ದು, ಇಷ್ಟೇ. 1 ಪೈಸೆ ಜೋಬಲ್ಲಿ ಇರಬಾರ್ದು, ಒಂದು ಮೊಬೈಲ್ ಇರಬಾರ್ದು, ಏನೂ ಇರಬಾರ್ದು. ಹೊರಗಡೆ ಬರಬೇಕು. ಹೊರಗಡೆ ಬಂದು ಒಂದು ಹಳ್ಳಿಗೆ ಹೋಗಬೇಕು. ಅವರ ಸುತ್ತಮುತ್ತಲು ಬೇಕಾಷ್ಟು ಭಕ್ತರ ಹಳ್ಳಿಗಳಿದೆ. ಹಳ್ಳಿಗಳಲ್ಲಿ ಯಾರ ಮನೆಗೂ ಹೋಗಬಾರದು. ಒಂದು ಅದ್ಭುತವಾದ ಕಠಿಣವಾದ ತಪಸ್ಸನ್ನು ಮಾಡಬೇಕು. ಈ ಸಮಾಜದ ಒಂದು ಕ್ರಾಂತಿಯನ್ನು ಉಂಟು ಮಾಡಬೇಕು. ಬಸವಣ್ಣರ ತತ್ವಗಳು ಎಲ್ಲರಿಗೂ ತಲುಪಬೇಕು. ಬೇರೆ ಸನ್ಯಾಸಿಗಳಿಗೆ ನಾಚಿಕೆ ಆಗಬೇಕು. ಯಾಕೆಂದರೆ ಎಲ್ಲ ಸನ್ಯಾಸಿಗಳು ಲಕ್ಸುರಿಯನ್ನು ಅನುಭವಿಸ್ತಾ ಇದ್ದಾರೆ. ಸನ್ಯಾಸ ಅಂತಕ್ಕಂಥದ್ದು ಅದೊಂದು ರೀತಿಯಾದ ಲಕ್ಸುರಿ ಲೈಫ್. ಅದು ಅವರ ಬೆಡ್ರೂಮ್ಗಳು ನೋಡಬೇಕು, ಸನ್ಯಾಸಿಗಳ ಬೆಡ್ರೂಮ್ಗಳು ಹೇಗಿದೆ ಅಂತ. ಅವ್ರು ಹೋಗತಕ್ಕಂಥ ಕಾರುಗಳನ್ನು ನೋಡಬೇಕು, ಹೇಗೆ ಜೀವನ ಸಾಗಿಸ್ತಿದ್ದಾರೆ ಅಂತ. ಅವರಿಗೆಲ್ಲರಿಗೂ ಸನ್ಯಾಸತ್ವದ ಅರ್ಥ ತಿಳಿಸುವ ಸುವರ್ಣಾವಕಾಶ ವಚನಾನಂದ ಶ್ರೀಗಳಿಗೆ ಬಂದಿದೆ. ಸೊ ಒಂದು ಹಳ್ಳಿಗೆ ಹೋಗಬೇಕು, ಯಾರು ಮನೆ ಒಳಗಡೆ ಹೋಗಂಗಿಲ್ಲ. ಆ ಹಳ್ಳಿಯ ದೇವಸ್ಥಾನದಲ್ಲಿ ಇವರ ವಾಸ.
ಒಂದು ಯೋಗ ಮ್ಯಾಟ್ ತಗೊಂಡು ಹೋಗ್ಲಿ ಪ್ಲಾಸ್ಟಿಕ್ದು. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಹೊರಗಡೆ ಹೋಗ್ಬೇಕಾದ್ರೆ ಜ್ಞಾನವನ್ನು ಪ್ರಸಾರ ಮಾಡಬೇಕು ಅಂದರೆ ಜಿಂಕೆಯ ಚರ್ಮವನ್ನು ತಗೊಂಡು ಹೋಗ್ತಾ ಇದ್ರು. ಯಾಕೆ ಅಂದರೆ ಅವಾಗ ಹಾಸಿಗೆಗಳಿರಲಿಲ್ಲ. ಅವ್ರು ಧ್ಯಾನ ಮಾಡಬೇಕಾದ್ರೆ ತಪಸ್ ಮಾಡಬೇಕಾದ್ರೆ ಎಲ್ಲಿ ಬೇಕಾದ್ರೆ ಉಳ್ಕೋಬೇಕಾದ್ರೆ ಜಿಂಕೆಯ ಚರ್ಮವನ್ನು ಉಪಯೋಗಿಸ್ತಾ ಇದ್ರು. ಈಗಿನ ಕಾಲ ಉಪಯೋಗಿಸಂಗಿಲ್ಲ. ಸೊ ಪ್ಲಾಸ್ಟಿಕ್ ಮ್ಯಾಟ್ ಇದೆ ಅಷ್ಟೇ, ಒಂದು ಪ್ಲಾಸ್ಟಿಕ್ ಮ್ಯಾಟ್ ನಿಮ್ಮ ಜೊತೆಲಿ ಇರುತ್ತೆ. ದೇವಸ್ಥಾನ ಉಳ್ಕೋಬೇಕು. ಮತ್ತು ಮಧ್ಯಾಹ್ನ ಮಾತ್ರ ಊಟಕ್ಕೆ ಭಿಕ್ಷೆಗೆ ಹೋಗ್ಬೇಕು, ಯಾರ್ದಾರ ಮನೆಗೆ ಹೋಗಿ. ಈಗೇನು ನಿಮಗೇನು ಫೇಮಸ್ ಆಗಿದ್ದೀರಾ, ಕರೀತಾರೆ. ಮಧ್ಯಾಹ್ನದ ಊಟ ಒಂದಷ್ಟು ಫಲಹಾರ ತಗೊಳ್ಳಿ, ರಾತ್ರಿ ಹಣ್ಣು, ಬೆಳಿಗ್ಗೆ ಹಣ್ಣುಗಳು, ಮಧ್ಯಾಹ್ನ ಮಾತ್ರ ಒಂದೊತ್ತು ಊಟ. ಅದನ್ನು ಬಿಟ್ಟು ₹1 ತಗೋಬಾರ್ದು, ಬೇರೆ ಎಕ್ಸ್ಟ್ರಾ ತಗೋಬಾರ್ದು. ಒಂದು ಹಳ್ಳಿನಲ್ಲಿ 2 ದಿನ ಇರಬೇಕು. ಆಗ ನಿಮ್ಮ ಹತ್ರ ದೇವಸ್ಥಾನಗಳಿಗೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದಾಗ ನೀವು ಸತ್ಯದ ಅರಿವನ್ನು, ಸನ್ಯಾಸತ್ವದ ತತ್ವವನ್ನು, ಸಮಾಜದ ಸಂಬಂಧ ನಡೀತಕ್ಕಂಥ ಎಲ್ಲ ಮೌಢ್ಯಗಳ ಬಗ್ಗೆ ಮಾತನಾಡಿ ಬಸವಣ್ಣರ ತತ್ವಗಳನ್ನು ನೀವು ಪಸರಿಸಿ. ಸಪೋಸ್ ಆ ಹಳ್ಳಿನವ್ರು ಯಾರಾದರೂ ಜೋರಾಗೆ ಆರ್ಗನೈಸ್ ಮಾಡ್ತೀನಿ ಅಂತ ಅವ್ರು ಮಾಡ್ಕೊಳ್ಳಿ, ನೀವು ಮಾಡ್ಸೋಕೆ ಹೋಗ್ಬೇಡಿ. ಆರ್ಗನೈಸ್ ಮಾಡಿ ನೀವು ಸಂಜೆ ಅಲ್ಲಿ ಕರೆದ್ರೆ ಅಲ್ಲೋಗಿ ಉಪನ್ಯಾಸ ಕೊಡಿ. ಉಪನ್ಯಾಸ ಮಾಡಿ ಒಂದು ವ್ರತವನ್ನು, ಕಠಿಣವಾದ ವ್ರತವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ವಾಹನಗಳನ್ನು ಉಪಯೋಗಿಸುವುದಿಲ್ಲ. ದ್ವಿಚಕ್ರವಾಗಲಿ ತ್ರಿಚಕ್ರವಾಗಲಿ 4 ಚಕ್ರಗಳ ವಾಹನವನ್ನು ಉಪಯೋಗಿಸೋಂಗಿಲ್ಲ. ನಡ್ಕೊಂಡೇ ಬರಬೇಕು. ಎಲ್ಲಿ ಉಳ್ಕೊಂಡಿದ್ರೆ ಯಾವ ದೇವಸ್ಥಾನ ಇದೆಯೋ ಅಲ್ಲೋ. ದೇವಸ್ಥಾನ ಇಲ್ಲ ಅಂದರೆ ಮರದ ಕೆಳಗೆ ನಿದ್ರೆ ಮಾಡಿ. ಸೊಳ್ಳೆ ಕಾಟ ಇದ್ರೆ ಬೇಕಾದ್ರೆ ಓಡೋಮಸ್ ಜೊತೆಲಿ ತೊಗೊಂಡೋಗಿ ಅಷ್ಟೇ. ಓಡೋಮಸ್ ತೊಗೊಂಡೋಗಿ ಸೊಳ್ಳೆ ಬತ್ತಿ ತೊಗೊಂಡು ಮುಗಿದೋಯ್ತು. ಒಬ್ಬರೇ ಇರಬೇಕು. ಒಬ್ಬ ಬೇಕಾದ್ರೆ ನಿಮ್ಮ ಜೊತೆಯಲ್ಲಿ ಒಬ್ಬ ಭಕ್ತ, ಪರಮ ಭಕ್ತ ನಿಮ್ಮ ಜೊತೆಲಿ ಬಂದರೆ ಒಬ್ಬರು ಅಥವಾ ಇಬ್ಬರು ಕರ್ಕೊಂಡೋಗಿ. ಅವ್ರಿಗೂ ಭಿಕ್ಷೆ ಕೊಡ್ತಾರೆ, ಸಮಸ್ಯೆ ಇಲ್ಲ. ಯಾಕೆ ಅವರಿಬ್ಬರು ನಿಮ್ಮ ಜೊತೆಲಿ ಇರಬೇಕು ಅಂದರೆ ಈ ದುಷ್ಟಶಕ್ತಿಗಳು ಸಮಾಜದಲ್ಲಿ ಜಾಸ್ತಿ ಇದೆ. ನಿಮ್ಮನ್ನ ಯಾರಾದರೂ ಸಾಯಿಸೋಕ್ಕೆ ಪ್ರಯತ್ನ ಪಡ್ಬೋದು. ಅದಕ್ಕೋಸ್ಕರ ಇಬ್ಬರು ಸುಮ್ಮನೆ ಜೊತೆಲಿ ಇರಲಿ. ಸೊ ಇಬ್ಬರು ಭಕ್ತರು ಅಥವಾ ಒಬ್ಬರು ಭಕ್ತರು. ನೆಕ್ಸ್ಟ್ ಎರಡು ದಿನ ಆದಮೇಲೆ ನಡ್ಕೊಂಡು ಹೋಗಿ ಇನ್ನೊಂದು ಹಳ್ಳಿಗೆ ಹೋಗಿ. ಅಲ್ಲಿ ಒಂದು ಎಲ್ಲ ಹಳ್ಳಿಗಳಲ್ಲೂ ದೇವಸ್ಥಾನಗಳಿರ್ತವೆ. ಆ ದೇವಸ್ಥಾನದಲ್ಲಿ ನಿಮ್ಮ ವಾಸ್ತವ್ಯ. ಅಲ್ಲಿ ಇರಬೇಕಾದಾಗ ನೀರಿನ ಅನುಕೂಲತೆ ಇಲ್ಲ ಸ್ನಾನ ಮಾಡೋಕ್ಕೆ ಅಂದರೆ ನದಿಗಳಿಗೆ ಹೋಗಿ, ಕೆರೆಗಳಿಗೆ ಹೋಗಿ ಅಲ್ಲಿ ನೀವು ಸ್ನಾನ ಮಾಡಿ. ಅಲ್ಲಿ ಶುಚಿತ್ವ ಇಲ್ಲ ಅಂದರೆ ಸ್ನಾನ ಮಾಡದೇ ಇರೋ ಪರವಾಗಿಲ್ಲ. ಮನಸ್ಸಿನ ಮಲಿನತೆ ಜಾಸ್ತಿ ಆಗಿದೆ. ದೇಹದ ಮಲಿನತೆಗಿನ್ನ, ಸ್ವಚ್ಛಗೊಳಿಸೋದಕ್ಕಿನ್ನ ಸಮಾಜದಲ್ಲಿರ್ತಕ್ಕಂಥ ಮನಸ್ಸುಗಳಲ್ಲಿರ್ತಕ್ಕಂಥ ಮಲಿನತೆಯನ್ನು ತೊಳೆಯೋ ಕೆಲಸ ಇದೆ. ವಾರಗಟ್ಟಲೆ ನೀವು ಸ್ನಾನ ಮಾಡಿದರೂ ಪರವಾಗಿಲ್ಲ. ಇಲ್ಲಿ ನೀರು ಸರಿ ಇರಲಿಲ್ಲ, ಸಿಗಲಿಲ್ಲ, ನಾನು ಮಾಡಲಿಲ್ಲ ಅಂತ ಬೇಕಾದ್ರೆ ಪ್ರವಚನ ಮಾಡಿ, ಏನೂ ಸಮಸ್ಯೆ ಇಲ್ಲ. ಯಾಕೆಂದರೆ ಈ ಸಮಾಜದಲ್ಲಿ ಅಷ್ಟೊಂದು ಮೌಢ್ಯಗಳು ತುಂಬಿದೆ, ಮಲಿನತೆ ತುಂಬಿದೆ. ಅದನ್ನು ಹೋಗಲಾಡಿಸುವ ಕೆಲಸ ಮಾಡಬೇಕು. ನೆಕ್ಸ್ಟ್ ಹಳ್ಳಿಗೆ ಹೋಗಿ ಈ ರೀತಿ 1 ವರ್ಷ ಕಠಿಣವಾದ ತಪಸ್ಸನ್ನು ವಚನಾನಂದ ಶ್ರೀಗಳು ಮಾಡಿದ್ರೆ ಆ ಯೋಗ ಮಾಡಿದ್ದಕ್ಕೆ ವ್ಯಾಲ್ಯೂ ಬರುತ್ತೆ. ಹಠ ಯೋಗ ಅಂತ ಮಾಡ್ತಿರಲ್ಲ, ಅದಕ್ಕೆ ವ್ಯಾಲ್ಯೂ ಬರುತ್ತೆ. ನಿಮ್ಮಲ್ಲಿ ಕುಂಡಲಿನಿ ಶಕ್ತಿ ಜಾಗೃತವಾಗಿದ್ರೆ ಅದಕ್ಕೊಂದು ಶಕ್ತಿ ಬರುತ್ತೆ. ಅದು ವಾಸ್ತವದ ಅರಿವು ಸಮಾಜಕ್ಕೆ ತಿಳಿಸ್ದಂಗೆ ಆಗುತ್ತೆ. ನಿಜವಾದ ಆಧುನಿಕ ಬಸವಣ್ಣ ನೀವು ಆಗ್ತೀರಾ. ಅದಾದ ಮೇಲೆ ಈ ಸನ್ಯಾಸತ್ವದಿಂದ ಹೊರಗಡೆ ಕಳಿಸಿದ್ರಲ್ಲ, ಅವ್ರಿಗೆಲ್ಲರಿಗೂ ಪಾಠ ಕಲಿಸ್ದಂಗೆ ಆಗುತ್ತೆ. ಸನ್ಯಾಸದ ಹೆಸರಲ್ಲಿ ಸಂಸಾರಿಗಿನ್ನ ಸುಖವಾಗಿದ್ದಾರೆ. ಈಗಿನ ಸನ್ಯಾಸಿಗಳು, ಮಾಡ್ರನ್ ಸನ್ಯಾಸಿಗಳು ಈಗ ಒಳ್ಳೆ ದೊಡ್ಡ CEO, ಒಂದು ಕಂಪನಿಯ CEO, ಸ್ಪಿರಿಚುವಲ್ ಕಂಪನಿ ಅಂತ ಕರಿತೀವಿ, ಅದರ CEOಗಳ ಥರ ಆರಾಮಾಗೆ ಇದ್ದಾರೆ. ಸೊ ಅವರಿಗೆಲ್ಲ ಒಂದು ಪಾಠ ಆಗುತ್ತೆ. ಯಾಕೆ ನೀವು ಅಟ್ಲೀಸ್ಟ್ ಕನಿಷ್ಠ 1 ವರ್ಷ ಮಾಡಿ. ನೀವು ಒಂದೊಂದು ಹಳ್ಳಿಗೆ ಹೋಗಿ ಕೇವಲ 2 ದಿನ ಮಾತ್ರ ಇರಿ. ಯಾರು ಎಲ್ಲರ ಪ್ರವಚನಕ್ಕೆ ಕರೆದ್ರೆ ನಡ್ಕೊಂಡೇ ಹೋಗಬೇಕು. ವಾಹನವನ್ನು ಹತ್ತುವಂತಿಲ್ಲ, ಯಾರ ಮನೆಗೂ ಹೋಗುವಂತಿಲ್ಲ. ನೀವು ಊಟಕ್ಕೆ ಯಾರು ತಂದು ಕೊಡ್ತಾರೋ ಊಟ ಮಾಡಿ. ಖಂಡಿತ ನಿಮಗೆ ಅನ್ನ ಸಿಕ್ಕೇ ಸಿಗುತ್ತೆ. ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತೆ. ಸೊ ಜನರ ಜೊತೆಯಲ್ಲಿ ಲಕ್ಸುರಿಯಾಗಿ ಬದುಕುವುದನ್ನು ಬಿಟ್ಟು ಈ ರೀತಿ ತಪಸ್ಸು ಮಾಡಿ. ಇದು ಒಳ್ಳೆಯ ಕಾಲ ಸನ್ಯಾಸಿಯ ಅರ್ಥವನ್ನು ತಿಳಿಸಲು, ಆಧ್ಯಾತ್ಮಿಕ ಚಿಂತನೆಗಳನ್ನು ತಿಳಿಸಲು, ಬಸವಣ್ಣನವರ ತತ್ವಗಳನ್ನು ತಿಳಿಸಲು ಅದ್ಭುತವಾದ ಕಾಲ. ಈ ಕಾಲ ಮಿಸ್ ಮಾಡ್ಕೋಬೇಡಿ. ಯಾರಾದರೂ ವಿಡಿಯೋ ನೋಡೋರು ವಚನಾನಂದ ಶ್ರೀಗಳ ಪರಿಚಯ ಇದ್ದರೆ, ಅವ್ರ ಫೋನ್ ನಂಬರ್ ಇದ್ದರೆ ಸದ್ಯಕ್ಕೆ ಇನ್ನೂ ಇರುತ್ತೆ, ಈ ವಿಡಿಯೋನ ಕಳಿಸಿ. ಸೊ ನೆಕ್ಸ್ಟ್ ಅವ್ರು ಏನು ಮಾಡಬೇಕು, ಫೋನು ಉಪಯೋಗಿಸೋಂಗಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇರೋಂಗಿಲ್ಲ, ಯಾವುದೇ ದುಡ್ಡು 1 ಪೈಸೆನೂ ಹತ್ರ ಇಟ್ಕೊಳ್ಳೋಂಗಿಲ್ಲ. ಮಧ್ಯಾಹ್ನ ಭಿಕ್ಷೆ ಬೇಡಬೇಕು, ಮಿಕ್ಕಿದ್ರೆ ಸಂಜೆ ತಿನ್ನಬೇಕು, ಒಂದು ದೇವಸ್ಥಾನಗಳಲ್ಲಿ ಇರಬೇಕು, ಎಲ್ಲಿರುವಂಗಿಲ್ಲ. 1 ವರ್ಷ ತಪಸ್ಸು ಮಾಡಿ. ಇದು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಆರಾಮಾಗೆ
ತಲೆನೆಲ್ಲ ಕಟಿಂಗ್ ಮಾಡಿಸ್ಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ಯೋಗ ಟೀಚರ್ ಆಗಿ ಸೂಪರಾಗಿ ಯೋಗ ಹೇಳ್ಕೊಡ್ತೀರ ನೀವು. ಜನಗಳಿಗೆ ಅನುಕೂಲ ಆಗುತ್ತೆ. ಮದುವೆ ಮಾಡಿಕೊಂಡು ಆರಾಮವಾಗಿ ಬೀರಿ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಈ ಸಮಾಜವನ್ನು ತಿದ್ದಲು ಸುವರ್ಣಾವಕಾಶ ವಚನಾನಂದ ಶ್ರೀಗಳೇ ಮಿಸ್ ಮಾಡ್ಕೋಬೇಡಿ. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.